ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯುವಕರನ್ನ, ವೈದ್ಯರನ್ನ, ವಿಜ್ಞಾನಿಗಳನ್ನ, ವಕೀಲರನ್ನ, ನ್ಯಾಯಾಧೀಶರನ್ನ, ಎಲ್ಲ ಸಮಸ್ತ ಜನರನ್ನ ಮನಪರಿವರ್ತನೆ ಮಾಡ್ತಕ್ಕಂಥ ಕೆಲಸವ ಅವರು ಮಾಡಿ ಅಂತೇಳಿ ನಿಮ್ಮೆಲ್ಲರ ಪರ ಅವರಿಗೆ ಶುಭಾಶಯಗಳನ್ನ ನಾನು ಈ ಸಂದರ್ಭದಲ್ಲಿ ನೀಡುತ್ತಿದ್ದೇನೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಅದು ಹಣವನ್ನ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಎಲ್ಲ ಜಾತಿ ವರ್ಗ ಬರೀ 24% ಹಣವನ್ನು ನಮಗೆ ಕೊಟ್ಟು 76%ಗೆ ನೀವೆಲ್ಲ ಮಾಡ್ಕೊಳ್ತಾ ಹೋದ್ರೆ 24% ಇರೋರು ಎಲ್ಗೋಬೇಕು, SC STಗಳು ಎಲ್ಗೋಬೇಕು. ನಮಗೆ ಈಗ ಯಾವಾಗಲೂ ಕೂಡ ಎಲ್ಲ ಸರ್ಕಾರ, ಯಾವುದೇ ಸರ್ಕಾರ ಬಂದು ಹೇಳೋದಿಷ್ಟೇ, ಈಗ ಎಲ್ಲ ಮೀಸಲಾತಿ ಅವತ್ತಿಂದ ಕೊಟ್ಬಿಟ್ಟಿದ್ದೀವಿ, ಯಾಕೆ ಮೀಸಲಾತಿ ರೈಟ್, ನಮಗೆ ಮೀಸಲಾತಿನೇ ಬೇಕಾಗಿಲ್ಲ. ಈ 10 ವರ್ಷ ಈಗೇನು SC ST TSP ಸಮರ್ಪಕವಾಗಿ ಹಳ್ಳಿಗಳು ಕೂಡ ದಲಿತರ ಕೇರಿಗಳಿಗೆ, SC STಗಳಿಗೆ ಸಮರ್ಪಕವಾಗಿ ಹಂಚಿಕೆ ಆದರೆ ನಮಗೆ ಮೀಸಲಾತಿನೇ ಅವಶ್ಯಕತೆ ಇಲ್ಲ. ಮೆರವಣಿಗೆಯನ್ನು ಮಾಡುತ್ತಲೇ ಈ ಎಲ್ಲದ ಧರ್ಮದವರನ್ನ ಒಳಗೊಳ್ಳುವಂತಹ ದಿವ್ಯವಾದ ಪ್ರಕ್ರಿಯೆಯನ್ನು ಈ ಮಠ ಮುನ್ನಡೆಸಿಕೊಂಡು ಬರ್ತಾ ಇದೆ. 12ನೇ ಶತಮಾನದಲ್ಲಿ ಏನು ಶರಣರು ಕಟ್ಟಿಕೊಂಡು ಸಮಾನತೆಯ ಸಮಾಜವನ್ನು ಕಟ್ಟಿಕೊಂಡಿದ್ರು, ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಜಾತಿ ದೇಶಗಳ ನಡುವೆ ನಡೀತಿರುವಂತಹ ವಿಷಮ ಪರಿಸ್ಥಿತಿ ಏನಿದೆ, ಆ ವಿಷಮ ಪರಿಸ್ಥಿತಿಗೆ ಸಂಜೀವಿನಿಯಾಗಿ, ಮುಲಾಮಾಗಿ ಈ ಸರ್ವಧರ್ಮದ ರಥೋತ್ಸವ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ವಾಲ್ಮೀಕಿ ಸಮಾಜ ಆಗಿರಲಿ, ಬಂಜಾರ ಸಮಾಜ ಆಗಿರಲಿ, ಇತರೆ ಎಲ್ಲ ಸಮಾಜದವರು ಜೊತೆಗೆ ಇಸ್ಲಾಂ, ಕ್ರೈಸ್ತ, ಬೌದ್ಧ, ಸಿಖ್ ಎಲ್ಲ ಧರ್ಮದವರು ತಮ್ಮ ತಮ್ಮ ಧರ್ಮ ಗ್ರಂಥಗಳನ್ನು ತೆಗೆದುಕೊಂಡು ರಥದಲ್ಲಿ ಪ್ರತಿಷ್ಠಾಪಿಸಿ ಎಲ್ಲರೂ ಸೇರಿಕೊಂಡು ನಡೀತಕ್ಕಂತಹ ಒಂದು ವಿಶೇಷವಾದಂತಹ ರಥ ಹೊಸಪೇಟೆಯ ಸ್ವಾಮಿ ಸುಲ್ತಾನ್ ಮಠದ ರಥೋತ್ಸವ. ಇಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸ್ತಕ್ಕಂಥದ್ದು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.